ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. 13ನೇ ಪಾಯಿಂಟ್ ನಲ್ಲಿ ಕಳೆಬರಕೆ ಶೋಧ ಆರಂಭ ಆಗಿದೆ. SIT ಅಧಿಕಾರಿಗಳು ಈಗ ದೂರುದಾರ ತೋರಿಸಿದ ಜಾಗವನ್ನು ಅಗಿತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಸ್ಥಳವನ್ನ SIT ಟೀಮ್ ಈಗಾಗಲೇ ಅಗಿಯೋಕೆ ಶುರು ಮಾಡಿದೆ. ಗುದ್ದಲಿ ಹಾರೆಯನ್ನ ಬಳಸಿ ಮಾರ್ಕ್ ಮಾಡಿದಂತಹ ಕಾರ್ಮಿಕರು ಈಗಾಗಲೇ ಮಾರ್ಕ್ ಅನ್ನ ಮಾಡಿಕೊಂಡಿದ್ದಾರೆ. ಹಿಟಾಚಿ ಮೂಲಕ ಭೂಮಿಯನ್ನ ಅಗೆಯೋದಕ್ಕೆ SIT ಟೀಮ್ ಈಗಾಗಲೇ ಕಾರ್ಯಾಚರಣೆಗಿಳಿದಿದೆ. 13ನೇ ಪಾಯಿಂಟ್ ಏನು ತೋರಿಸಿದ್ದ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಇದೇ ದೃಶ್ಯಗಳು ಅಂದ್ರೆ ಈಗೆಲ್ಲ ಹಾರೆ ಹಿಟಾಚಿ ಎಲ್ಲನ ಬಳಸಿ ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನು ಪೃಥ್ವಿ ಮಾತನಾಡ್ತಾ ಇದ್ದಾಗಲೇ ಜೊತೆಗೆ ಈ ಮಾಸ್ಕ್ ದಾರಿ ವ್ಯಕ್ತಿಯ ಹಾವಭಾವಗಳು ಹೇಗೆ ಕಾಣ್ತಾ ಇದೆ? ಯಾಕಂದ್ರೆ ಈಗ 13 ಪಾಯಿಂಟ್ ಆಗೋಗಿದೆ. ಅಲ್ಲಿ ಸಿಕ್ಕಿರೋದು ಕೇವಲ 6ನೇ ಪಾಯಿಂಟ್ ಬಿಟ್ಟರೆ ಬೇರೆಲ್ಲೂ ಕೂಡ ಯಾವುದೇ ರೀತಿ ಕಳೆಬರಗಳು ಸಿಕ್ಕಿಲ್ಲ. ಹಾಗಾಗಿ ಆತ ನಿರಾಶನಾಗಿದ್ದಾನ ಅಥವಾ ಕಾನ್ಫಿಡೆಂಟ್ ಆಗಿದ್ದಾನ, ಇವತ್ತು ಏನಾದರೂ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾನೆ? ಖಂಡಿತ ಶಕುಂತಲ, ಆತ ತುಂಬ ಕಾನ್ಫಿಡೆಂಟ್ ಆಗಿ ಇರುವಂಥದ್ದು. ನಿನ್ನೆ ಕೂಡ ನಾವು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ವಿ. ಆತ ತುಂಬ ಕಾನ್ಫಿಡೆಂಟ್ ಅಲ್ಲಿದ್ದಾನೆ. 1ರಿಂದ 13ನೇ ಪಾಯಿಂಟ್ ಏನು ಗುರುತು ಮಾಡಿದ್ದ ಅದರಲ್ಲಿ 1ರಿಂದ 12 ಪಾಯಿಂಟಲ್ಲಿ ಸಿಕ್ಕಿದ್ದಂಥದ್ದು 6ನೇ ಪಾಯಿಂಟಲ್ಲಿ ಮಾತ್ರ. ಸೊ 14ನೇ ಪಾಯಿಂಟಲ್ಲಿ ಸಿಕ್ಕಿದ್ದು ಆತ ಹೇಳಿದ್ದಲ್ಲ, ಅದು ಭೂಮಿಯ ಮೇಲ್ಭಾಗ ಸಿಕ್ಕಿದ್ದಂತಹ ಅಸ್ಥಿಪಂಜರ. ಸೊ ಹೀಗಾಗಿ ಆತ ಇಲ್ಲಿವರೆಗೂ 1ರಿಂದ 16A ಇಷ್ಟು ಪಾಯಿಂಟ್ವರೆಗೂ ಗುರುತು ಏನು ಮಾಡಿದ್ದ, ಅಂದರೆ ಇಷ್ಟು ಕಾರ್ಯಾಚರಣೆ ಏನು ನಡೀತು, ಅಲ್ಲಿ ಸಿಕ್ಕಿದ್ದಂಥದ್ದು ಕೇವಲ ಒಂದು ಕಡೆ. ಸೊ ಅದರಿಂದಾಗಿ ಆತ ಹಲವಾರು ಕಡೆ ತೋರಿಸಿದ ಕಡೆ ಏನು ಸಿಕ್ಕಿರಲಿಲ್ಲ. ಸೊ ಆತನ ಆತ್ಮವಿಶ್ವಾಸ ಎಲ್ಲಿ ಕುಂದಿರ್ಬೋದು ಅಂತ ನಾವು ಕೂಡ ಅನ್ಕೊಂಡಿದ್ವಿ. ಆತ ವೆರಿ ಕಾನ್ಫಿಡೆನ್ಸ್ ಆಗಿದ್ದ. ನಿನ್ನೆ ಆ ಒಂದು ಪ್ರದೇಶದಲ್ಲಿ ತೋರಿಸುವಂಥ ಸಂದರ್ಭದಲ್ಲಿ JCB ಆಪರೇಟರ್ ಏನಿರ್ತಾರೆ, ಅರ್ಥಮೂವರ್ ಆಪರೇಟರ್ ಏನಿರ್ತಾರೆ, ಅವರಿಗೆ ಡೈರೆಕ್ಷನ್ ಅನ್ನು ಕೊಡ್ತಾ ಇದ್ದ, ಈ ಜಾಗದಲ್ಲೇ ತೆಗಿಬೇಕು ಅಂತ ಹೇಳಿ. ಮತ್ತೆ ಆ ಒಂದು ಕಾರ್ಯಾಚರಣೆ ಮುಗಿದ ನಂತರ SIT ಅಧಿಕಾರಿಗಳಿಗೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದ, ಈ ಭಾಗದಲ್ಲಿ ನಾಳೆ ನೀವು ಈ ಕಾರ್ಯಾಚರಣೆ ಮಾಡಲೇಬೇಕು, ಮತ್ತೆ ಈ ಭಾಗದಲ್ಲೇ ನಾನು ಹೂತಾಕಿದ್ದೆ ಅಂತ ಹೇಳಿ ಅಲ್ಲೇ ಸ್ಪಾಟಲ್ಲಿ ನಿಂತ್ಕೊಂಡು ರಾತ್ರಿ ಎಲ್ಲರೂ ಕೂಡ ವಾಪಸ್ ಹೋದ್ರು ಕೂಡ ಅವರು ಆ SIT ಅಧಿಕಾರಿಗಳ ಜೊತೆ ಆತ ಕೂಡ ಲೇಟ್ ನೈಟ್ವರೆಗೂ ಕೂಡ ಅಂದರೆ ಇದ್ದ, ಅಲ್ಲಿ ಆ ಕಾರ್ಯಾಚರಣೆ ಮುಗಿಯೋವರೆಗೂ ಕೂಡ ಇದ್ದ, ಅಲ್ಲಿ ತೋರಿಸ್ತಾ ಇದ್ದಂಥದ್ದು. ಅಂದರೆ ನಿನ್ನೆಯಿಂದ ಕೂಡ ಅದೇ ಕಾನ್ಫಿಡೆನ್ಸ್ ಇತ್ತು, ಇವತ್ತು ಕೂಡ ಅದೇ ಕಾನ್ಫಿಡೆನ್ಸ್ನಲ್ಲಿ ಬಂದು ಆತ ಅಲ್ಲಿ ನೋಡ್ಬೋದು ದೃಶ್ಯಾವಳಿಯಲ್ಲೂ ಕೂಡ ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಇಲ್ಲ ಎಲ್ಲ ಇತ್ತು ಅನ್ನೋ ನಿಟ್ಟಿನಲ್ಲಿ ಆತ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಅಲ್ಲಿ ಏನು ಸದ್ಯಕ್ಕೆ ಇವಾಗ ಒಂದು ಮಾರ್ಕಿಂಗನ್ನು ಮಾಡ್ಕೊಂಡ್ರು, ಅದನ್ನ L ಶೇಪ್ನಲ್ಲಿ ಮಾರ್ಕಿಂಗನ್ನು ಮಾಡ್ಕೊಂಡಿರುವಂಥದ್ದು. ಆ ಒಂದು ಮಾರ್ಕಿಂಗನ್ನು ಮಾಡ್ಕೊಂಡು ಎಲ್ಲೆಲ್ಲಿ ಅಗಿಬೇಕು ಅನ್ನೋದನ್ನು ಕೂಡ ಆತನೇ ಹೇಳಿರುವಂಥದ್ದು. ಅಂದರೆ ಒಂದು ಹಂತಕ್ಕೆ ನಿನ್ನೆ ರಾತ್ರಿಯೇ ಇದು ಫೈನಲ್ ಆಗಿತ್ತು ಅಂತ. ನಿನ್ನೆ ರಾತ್ರಿ ಏನು ಈ ಪಕ್ಕದಲ್ಲಿ ತೆಗೆದಂತಹ ದೊಡ್ಡ ಹೊಂಡ ಏನು ಮಾಡಿದ್ರು ಅದನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಒಂದು 2-3 ಗಂಟೆಗಳ ಕಾಲ ಟೈಮ್ ಆತನಿಗೆ ಸಿಕ್ಕಿತ್ತು SIT ಅಧಿಕಾರಿಗಳ ಜೊತೆ ಮಾತಾಡೋದಕ್ಕೆ ಸ್ಪಾಟ್ನಲ್ಲಿ. ಆತ ಅಲ್ಲಿ ನೆನ್ನೆನೇ ಕೆಲವೊಂದು ಜಾಗಗಳನ್ನು ತೋರಿಸ್ಬಿಟ್ಟು ಈ ಕಡೆ ಎಲ್ಲ ಅಗಿಬೇಕು ಅಂತ ಹೇಳ್ತಾ ಇದ್ದ. ಸೊ ಅದರಿಂದಾಗಿ ಇವತ್ತು ಅದನ್ನೇ ಈಗ ರಿಪೀಟ್ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಏನು ಎಕ್ಸಾಕ್ಟಾಗಿ ಆತ ನಿಂತಿದ್ದಾನೆ, ಸೊ ಅದೇ ಜಾಗದಲ್ಲಿ ಇವತ್ತು ತೆಗಿಬೇಕು ಅಂತ ಪ್ಲಾನ್ ಇದ್ದಿದ್ದರಿಂದನೇ ಆ ಒಂದು ಅರ್ಥಮೂವರನ್ನು ಅಲ್ಲೇ ಪಾರ್ಕ್ ಮಾಡಿ ಹೋಗಿದ್ರು. ಸೊ ಅದರಿಂದಾಗಿ ಇವತ್ತು ಅಲ್ಲೇ ತೆಗೆಯುವಂಥ ಸಾಧ್ಯತೆಗಳಿದೆ. ಆದರೆ ಸದ್ಯಕ್ಕೆ ಎಲ್ಲವೂ ರೆಡಿ ಇದೆ, ಎಲ್ಲ ಮಾರ್ಕಿಂಗ್ ಎಲ್ಲ ರೆಡಿ ಇದೆ, ಅದು ಮಾರ್ಕನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಮೋಸ್ಟ್ಲಿ AC ಇಷ್ಟೆಲ್ಲ ವರ್ಗೀಸ್ ಅವರು ಆಗಮನಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹಾಗೆ ಅಂದ್ರೆ ರತ್ನಗಿರಿ ರಹಸ್ಯವನ್ನ ಭೇದಿಸುವುದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಈಗಾಗಲೇ ಭೌಗೋಳಿಕವಾಗಿ ನೋಡೋದಾದ್ರೆ ಸಾಕಷ್ಟು ಬದಲಾವಣೆಗಳಾದಂತೆ, ಜೊತೆಗೆ ನೀವೇ ಹೇಳಿದಂತೆ ಅಲ್ಲಿ ಹಳೆ ಮನೆ ಕೆಡುವಂತಹ ಸಂದರ್ಭದಲ್ಲಿ ಮಣ್ಣುಗಳನ್ನ ಅಲ್ಲಿ ತಂದು ಹಾಕಿದ್ದಾರೆ. ಹಲವು ವರ್ಷಗಳ ಕಾಲ ಇಲ್ಲಿ ದಿಬ್ಬಗಳು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಆತ ಅಂದ್ರೆ ಯಾವ ರೀತಿ ಗುರುತು ಹಿಡ್ಕೊಂಡಿದ್ದಾರೆ, ಅಂದ್ರೆ ಏನಾದ್ರೂ ಕುರುಹುಗಳನ್ನ ಬಿಟ್ಟಿದಾನ ಅಥವಾ ಇಂಥದೇ ಪಾಯಿಂಟ್ ನಲ್ಲಿ ಇರಬಹುದು ಅಂತ ಆತರ ತೋರಿಸ್ತಾ ಇದ್ದಾನೆ, ಹೇಗೆ ಮಾರ್ಕ್ ಮಾಡಿಸ್ತಿದ್ದಾನೆ ಅಂತ? ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ಗಮನಿಸಬೇಕು ಅಂತ ಹೇಳಿದ್ರೆ, ಇದೊಂದು 2-3 ತಿಂಗಳ ಪ್ರೋಸೆಸ್ ಇದು. ಅಂದರೆ ಆತ ಏನು ಆರಂಭಿಕ ಹಂತದಲ್ಲಿ ಒಂದು ಅವರ ಅಡ್ವೊಕೇಟ್ ಮೂಲಕ ಒಂದು ಲೆಟ್ರನ್ನ ಕೊಡ್ತಾನೆ SPಗೆ ಮತ್ತು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟ್ರನ್ನ ಕೊಡ್ತಾನೆ. ನಾನು ಈ ಥರ ಧರ್ಮಸ್ಥಳ ಸುತ್ತಮುತ್ತ 100 ಹೆಣಗಳನ್ನು ಹೂತಾಕಿದ್ದೀನಿ, ನಾನು ತೋರಿಸ್ತೀನಿ ನಿಮಗೆ, ಅದನ್ನು ತೆಗಿತೀನಿ, ನೀವು ನನಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಲೆಟ್ರನ್ನ ಕೊಡ್ತಾನೆ. ಸೊ ಅಲ್ಲಿಂದ ಈ ಒಂದು ಪ್ರೋಸೆಸ್ ಆರಂಭವಾಗುತ್ತೆ. ಸೊ ಅವರು ಆ ಲೆಟ್ರನ್ನ ಕೊಟ್ಟು ಹೆಚ್ಚು ಕಡಿಮೆ 1-1.5 ತಿಂಗಳಾಯಿತು. ಅದಕ್ಕಿಂತಲೂ 1-2 ತಿಂಗಳು ಮೊದಲು ಅವರು ಈ ಒಂದು ಗ್ರೌಂಡ್ ವರ್ಕನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಈ ಮಾಸ್ಕ್ದಾರಿ ಇದ್ಕಿದ್ದಂಗೆ ಪ್ರತ್ಯಕ್ಷ ಆಗಿಲ್ಲ, ಈ ಸುತ್ತಮುತ್ತ ಜಾಗಗಳನ್ನು ಸ್ವಲ್ಪ ಓಡಾಡಿ ಇತ್ತೀಚಿನ ಮೆಮೊರಿ ತಗೊಂಡೇ ಆತ ಬಂದಿರಬಹುದು ಅನ್ನೋ ಊಹೆ ಕೂಡ ಇರುವಂಥದ್ದು. ಸೊ ಅದರಿಂದ ಆತ ಇಮಿಡಿಯೇಟ್ 1ರಿಂದ 13 ಪಾಯಿಂಟನ್ನು ಏನು ಆರಂಭಿಕ ಹಂತದಲ್ಲಿ ಆತ ಗುರುತಿಸ್ದ, ಆತ ಎಲ್ಲೂ ಹುಡ್ಕೊಂಡು ಹೋಗಲಿಲ್ಲ. ಆರಂಭಿಕ ಹಂತದಲ್ಲಿ 1ನೇ ಪಾಯಿಂಟ್ನ ಸೀದಾ ನೆಟ್ಕೊಂಡು ಹೋದ.
ಪಾಯಿಂಟ್ ತೋರಿಸ್ದ, ಆ ಕಡೆ ಸ್ವಲ್ಪ ನೋಡ್ದ, ಆ ಪಾಯಿಂಟ್ನ ಗುರುತಿಸ್ದ, ಈ ಟೈಪ್ ಆಗ್ತಾ ಇದ್ದಿದ್ದಂಥದ್ದು. ಆದರೆ ಮೊನ್ನೆ ಬಾಹುಬಲಿ ಬೆಟ್ಟ ಏನಿತ್ತು, ಆ ಒಂದು ರತ್ನಗಿರಿ ಪರ್ವತದಲ್ಲಿರುವಂಥ ಬಾಹುಬಲಿ ಬೆಟ್ಟದಲ್ಲಿ ಅಲ್ಲಿ ಮಾತ್ರ ಒಂದು ಒಣಮರನ ಆತ ಹೇಳಿದಂಥದ್ದು ಒಂದು ನಾವು TV9 ಕ್ಯಾಮ್ರಾದಲ್ಲೂ ಕೂಡ ಅದು ಆಡಿಯೋ ಕ್ಯಾಪ್ಚರ್ ಆಗಿತ್ತು. ಅಂದರೆ ಒಂದು ಒಣಮರವನ್ನು ತೋರಿಸಿ ಆ ಒಣಮರದ ಪಕ್ಕದಲ್ಲೇ ಆಗಿರಿ ಅಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು. ಅಂದರೆ ಆ ಒಣಮರ ಅಂದರೆ ಮರ ಹೆಚ್ಚು ಕಡಿಮೆ 10-15 ವರ್ಷದ ಹಿಂದೆ ಕೂಡ ಅದೇ ಮರ ಇರುತ್ತೆ. ಸೊ ಆತ ಮರ ಈ ಥರದ್ದೇನಾದರೂ ನೆನ್ಪಿಟ್ಕೊಂಡಿದ್ದಾನೆ ಅನ್ನೋ ನಿಟ್ಟಿನಲ್ಲೂ ಇರುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನೇತ್ರಾವತಿ ನದಿ ಸುತ್ತಮುತ್ತ ಆತ ಹೇಳುವಂಥ ಪ್ರಕಾರ SITಗೆ ಆತ ಅಧಿಕೃತವಾಗಿ ಈ ವಿಚಾರಣೆ ವೇಳೆ ಹೇಳುವಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಟೈಲ್ಸ್ಗಳನ್ನು ಆ 15-20 ವರ್ಷದ ಹಿಂದೆ ತಂದು ರಾಶಿ ಹಾಕಿದರು. ಅಂದರೆ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಇಲ್ಲ ಇನ್ನೊಂದೇನೋ ಒಂದು ಪಾರ್ಕಿಂಗ್ ಈ ಥರದ್ದೇನಾದರೂ ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಪರ್ಪಸ್ಸಿಂದ ಒಂದು ಈ ಟೈಲ್ಸ್ಗಳನ್ನು ತಂದು ಹಾಕಿರ್ತಾರೆ. ಈತ ಒಂದೊಂದೇ ಹೆಣಗಳನ್ನು ಹೂತಾಕುವಂಥ ಸಂದರ್ಭದಲ್ಲಿ ಒಂದೊಂದು ದೊಡ್ಡ ಟೈಲ್ಸ್ ತಗೊಂಡು ಹೋಗಿ ಅದರ ಜೊತೆ ಇಟ್ಟು ಬರ್ತಾ ಇದ್ದೆ ಅನ್ನೋ ಒಂದು ಮಾತುಗಳನ್ನು SITಗೆ ಹೇಳಿದ್ದ. ಸೊ ಈತ ಕೂಡ ಆರಂಭಿಕ ಹಂತದಲ್ಲಿ ಅಂದರೆ ಆ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಅಗಿತಾ ಹೋದಂಥ ಸಂದರ್ಭದಲ್ಲಿ ಆ ಟೈಲ್ಸ್ ಸಿಗುತ್ತಾ ಅನ್ನೋದನ್ನು ಅವನು ನೋಡ್ಕೊಳ್ತಾ ಇದ್ದ. ಅಂದರೆ ಆ ಮೂಳೆ ಸಿಗೋದಕ್ಕಿಂತ ಮೊದಲು ಆ ಟೈಲ್ಸ್ ಏನಾದರೂ ಸಿಗುತ್ತಾ ಅನ್ನೋದು ಆತನಿಗೆ ನೋಡ್ತಾ ಇದ್ದಂಥದ್ದು. ಅಂದರೆ ಅಲ್ಲಿ ಏನು ಟೈಲ್ಸ್ಗಳು ಕೆಲವೊಂದು ಕಡೆ ಸಿಕ್ಕಿಲ್ಲ ಅಂದಾದಾಗ ಆತ ಅಲ್ಲಿ ಈ ಒಂದು ಪಾಯಿಂಟನ್ನು ಗುರುತು ಮಾಡೋದ್ರಲ್ಲಿ ಎಲ್ಲೋ ಮಿಸ್ ಆಗಿದ್ದಾನೆ, ಆ ಒಂದು ಅಲ್ಲಿ ಪಾಯಿಂಟ್ ಗುರುತು ಮಾಡುವುದು ಮಿಸ್ ಹೊಡೆದಿದೆ ಅನ್ನೋದು ಆತನಿಗೆ ಅರಿವಾಗ್ತಾ ಇತ್ತು. ಸೊ ಆತ ಹೇಳುವಂಥದ್ದು ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಆ ಬಾಡಿಯನ್ನು ಹೂತಾಕಿದ ನಂತರ ಅದ್ರ ಮೇಲೆ ಒಂದು ಆ ಟೈಲ್ಸನ್ನು ಇಡ್ತಾ ಇದ್ದೆ ಅಂತ ಹೇಳಿ. ಸೊ ಇದು ಒಳಗಡೆ ವಿಚಾರ, ಅಂದರೆ ಅದು ಗುಂಡಿ ತೆಗೆದಾದ ನಂತರ ಗುರುತಿದ್ದಂಥದ್ದು. ಆದರೆ ಹೊರಗಡೆ ಯಾವ ರೀತಿ ಗುರುತಿಟ್ಕೊಳ್ತಿದ್ದ ಅಂದರೆ ಆತ ನಾರ್ಮಲ್ ಆಗಿ ಸಾಕಷ್ಟು ವರ್ಷಗಳು ಇಲ್ಲೇ ಸುತ್ತಮುತ್ತ ಕೆಲಸ ಮಾಡ್ತಾ ಇದ್ದಿದ್ದರಿಂದ, ಸೊ ಇಲ್ಲೇ ಇದನ್ನೆಲ್ಲ ಸುತ್ತಮುತ್ತ ಓಡಾಡ್ತಾ ಇದ್ದಿದ್ದರಿಂದ ಅವಾಗಿಂದ ಮೆಮೊರಿ 10 ವರ್ಷದ ಹಿಂದೆ ಈತ ಇಲ್ಲಿಂದ ಬಿಟ್ಟು ಆತನ ಊರಿಗೆ ಹೋಗಿದ್ದ, ವಾಪಸ್ ಇಲ್ಲಿಗೆ ಬಂದಿದ್ದಂಥದ್ದು. ಸೊ ಅದರಿಂದ ಅವಾಗಿಂದ ಮೆಮೊರಿ ಆ ಕೆಲವೊಂದು ಮರಗಳು ಬಂಡೆಗಳು ಈ ಥರದ್ದೆಲ್ಲ ಆತ ಇಟ್ಕೊಂಡಿದ್ದಂಥದ್ದು. ಅಂದರೆ ಏನು ರತ್ನಗಿರಿ ಬೆಟ್ಟದಲ್ಲಿ ಒಂದು ಮರನ ತೋರಿಸ್ದ, ಮತ್ತು ಪಾಯಿಂಟ್ ನಂಬರ್ 6ರಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ನದಿಯಿಂದ ಮೇಲ್ಭಾಗದಲ್ಲಿ ಹೋಗಬೇಕು ಅನ್ನೋ ನಿಟ್ಟಲ್ಲಿ ತೋರಿಸ್ದ. ಈ ರೀತಿ ಅವನು ಆ ಒಂದು ಅಲ್ಲಿ ಇರುವಂತಹ ಏನೇನು ಮರಗಿಡಗಳು ಮತ್ತು ಕಲ್ಲು ಬಂಡೆಗಳು ಇಂಥದ್ದನ್ನೆಲ್ಲ ಆತ ಗುರುತು ಮಾಡಿ ಇಟ್ಕೊಂಡಿದ್ದಂಥದ್ದು. ಈ ರೀತಿ ಎಲ್ಲ ಮಾಡ್ಕೊಂಡಿದ್ದ ಶಕುಂತಲಾ. ಪೃಥ್ವಿ, ಹಾಗೆ ಈಗ ದಿನದ ಖರ್ಚನ್ನ ನೋಡೋದಾದ್ರೆ ಸರಾಸರಿ 3-4 ಲಕ್ಷ ರೂಪಾಯಿ ಮೇಲೇನೆ ಹೆಚ್ಚು ಖರ್ಚಾಗ್ತಾ ಇದೆ ಎನ್ನುವಂಥದ್ದಂದ್ರೆ ಜನಸಾಮಾನ್ಯರ ಹಣ ಪೋಲಾಗ್ತಾ ಇದೆ ಅಂತ ಕೆಲವು ಮಂದಿ ಗುಣಗ್ತಾ ಇದ್ದಾರೆ. ಆದರೂ ಕೂಡ ಸತ್ಯಾಸತ್ಯತೆ ಇಲ್ಲಿ ಶೋಧ ಮಾಡಲೇಬೇಕಾಗುತ್ತೆ. ಇವತ್ತು ಏನಾದರೂ GPR ಬಳಕೆ ಮಾಡುವಂತಹ ಸಾಧ್ಯತೆಗಳಿದೆಯಾ? ಅಥವಾ ಇಲ್ಲಿ ನಾವು ಕಂಡಂತೆ ಈಗ ಕರ್ನಾಟಕದಾದ್ಯಂತ ಕೆಲವು ಭಾಗಗಳಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಇನ್ ಕೇಸ್ ಅಲ್ಲೂ ಏನಾದರೂ ಬಂದು ಆ ರೀತಿ ಏನಾದರೂ ಮಾಡೋದಾದ್ರೆ ಅಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಖಂಡಿತ ಶಕುಂತಲೆ, ಇದು ಖರ್ಚು ವೆಚ್ಚಗಳು ಡೈಲಿ ಜಾಸ್ತಿನೇ ಆಗ್ತಾ ಇರುವಂಥದ್ದು. ಈಗ ನೋಡ್ಬೋದಾಗಿದೆ, ಅಲ್ಲೊಂದು ಏನು ಮಿನಿ ಅರ್ತ್ ಮೂವರ್ ಬಂತು, ಇದು ಡೇ 1 ಇಲ್ಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅಂದರೆ ಏನು 14 ದಿನ ಕಾರ್ಯಾಚರಣೆ ಆರಂಭ 14 ದಿನ ಆಯಿತು. 14 ದಿನದಿಂದನೂ ಕೂಡ ಅದನ್ನು ಬಾಡಿಗೆ ತಗೊಂಡಿದ್ದಾರೆ. 14 ದಿನದಲ್ಲಿ 24 ಅವರ್ ಕೂಡ ಅದು ಇಲ್ಲೇ ಇರುವಂಥದ್ದು. ಮತ್ತು ಅದರ ಪಕ್ಕದಲ್ಲೇ ದೊಡ್ಡ ಅರ್ತ್ ಮೂವರನ್ನೇ ನಿನ್ನೆಯಿಂದ ಬಳಸ್ತಾ ಇರುವಂಥದ್ದು. ಇನ್ನು ಸಿಬ್ಬಂದಿಗಳ ಖರ್ಚು ವೆಚ್ಚ, ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ನು, ಸ್ಟೇ, ಅವ್ರದ್ದು ಬೇರೆ ಎಲ್ಲ ಖರ್ಚು ವೆಚ್ಚಗಳು ಏನಿಲ್ಲ ಅಂತ ಹೇಳಿದ್ರು ಡೈಲಿ ಒಂದು 4-5 ಲಕ್ಷ ರೂಪಾಯಿ ಡೈಲಿ ಖರ್ಚಾಗ್ತಾ ಇರುವಂಥದ್ದು. ಸೊ ಇದು SIT ಆ ಬಜೆಟ್ನಲ್ಲಿ SIT ಟೀಮ್ಗೆ ಕೊಟ್ಟಿರುವಂಥ ಆ ಬಜೆಟ್ನಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿ ಆ ಒಂದು ಖರ್ಚು ವೆಚ್ಚಗಳು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ಷೇಪ ಕೂಡ ಕೆಲವೊಂದು ಈಗ ಬಂದಿದ್ದಂಥದ್ದು. ಆದರೆ ಒಂದು ತನಿಖಾ ಹಂತ ಅಂತ ಬಂದಮೇಲೆ ಒಂದು ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿದರೆ ಈಗ ಇಂಥ ತನಿಖಾ ಸಂಸ್ಥೆಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು ಇಂಥ ಖರ್ಚುಗಳನ್ನು ನೋಡೋದಿಲ್ಲ. ಆದರೆ ಯಾವಾಗ ಇಂಥ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದರೆ, ಈ ಒಂದು ಕಾರ್ಯಾಚರಣೆ ಆರಂಭವಾಗಿ 14 ದಿನ ಆಯಿತು, ಇನ್ನೂ ಕೂಡ ಯಾವುದೇ ಒಂದು ಲೀಡ್ ಸಿಕ್ಕಿಲ್ಲ, ಏನಾದರೂ ಒಂದು ಸಾಕ್ಷ್ಯಗಳು ಸಿಕ್ಕಿಲ್ಲ, ಸತ್ಯ ಹೊರಗೆ ಬರುವಂಥದ್ದು, ಸತ್ಯ ಹೊರಗೆ ಬರುತ್ತಾ ಇಲ್ಲ, ಸತ್ಯ ಇದೆಯಾ ಅಸತ್ಯ ಇದೆಯಾ ಇಂಥದ್ದೇನು ಕ್ಲಾರಿಟಿ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಇಂಥ ಮಾತುಗಳೆಲ್ಲವೂ ಕೂಡ ಬರುತ್ತೆ. ಸೊ ಅದರಿಂದಾಗಿ ಸೊ ಇಲ್ಲಿ ಸಾಕಷ್ಟು ಏನು ಮಷಿನ್ ಪವರ್ಸ್, ಮ್ಯಾನ್ ಪವರ್ಸ್ ಎಲ್ಲವನ್ನು ಕೂಡ ಬಳಸ್ಕೊಳ್ತಾ ಇರುವಂಥದ್ದು. ಅದೇ ರೀತಿ ಸಾಕಷ್ಟು ಅಫಿಷಿಯಲ್ಸ್, ಅಂದರೆ ಈಗ ISD ಅವರು ಇದನ್ನು ಕೊಡ್ತಾ ಇದ್ದಾರೆ, ಏನು ಪ್ರೊಟೆಕ್ಷನನ್ನು ಕೊಡ್ತಾ ಇದ್ದಾರೆ, ಎಲ್ಲ AK-47 ರೈಫಲ್ ಇಟ್ಕೊಂಡು ಪ್ರೊಟೆಕ್ಷನನ್ನು ಕೊಡ್ತಾ ಇರುವಂಥದ್ದು. ತುಂಬ ಅಡ್ವಾನ್ಸ್ಡ್ ಆಗಿ ಈ ಒಂದು ಕಾರ್ಯಾಚರಣೆಯಿಂದ ಮತ್ತು ತುಂಬ ಸೂಕ್ಷ್ಮವಾಗಿ ಮಾಡ್ತಾ ಇರುವಂಥದ್ದು. ಅದರಿಂದ ಖರ್ಚು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಖರ್ಚು ವೆಚ್ಚಗಳು ಸುಮ್ಮನೆ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಏನೂ ಇಲ್ಲ, ಇದರಲ್ಲಿ 0 ಅಂತ ಏನಾದರೂ ಫೈನಲ್ ರಿಪೋರ್ಟ್ ಬಂದರೆ ಇಷ್ಟು ಖರ್ಚು ಮಾಡಬೇಕಾಗಿತ್ತಾ ಅನ್ನೋ ನಿಟ್ಟಿನಲ್ಲೂ ಇದು ಬರುತ್ತೆ. ಯಾಕೆಂತ ಹೇಳಿದರೆ
ಆರಂಭಿಕ ಹಂತದಲ್ಲಿ ಏನು ಈತ ಒಂದು ಪತ್ರ ಬರೆದು SP ಆಫೀಸಿಗೆ ಬಂದ, ಮತ್ತು ಧರ್ಮಸ್ಥಳ ಸ್ಟೇಷನಿಗೆ ಬಂದರು ಇವರ ಅಥವಾ ವಕೀಲರ ತಂಡ ಎಲ್ಲ. ಆಗ ಅದರ ತನಿಖೆ ಹೊಣೆ ಇದ್ದಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕೈಯಲ್ಲಿ, ಅಂದರೆ ಜಿಲ್ಲಾ ಪೊಲೀಸರ ಕೈಯಲ್ಲಿ. ಆ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಡಾಕ್ಟರ್ ಅರುಣ್ ಏನಿದ್ದಾರೆ ಅವರು ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರೆ, ಈ ಒಂದು ಪ್ರಕರಣದಲ್ಲಿ ಡೈರೆಕ್ಟಾಗಿ ಉತ್ಕಲನ ಮಾಡೋಕ್ಕಾಗೋದಿಲ್ಲ, ಆತನ ಬ್ರೈನ್ ಮ್ಯಾಪಿಂಗ್ ಅಂದರೆ ಮಂಪರು ಪರೀಕ್ಷೆಯನ್ನು ಮಾಡ್ತೀವಿ. ಆತ ಹೇಳ್ತಾ ಇರುವಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದನ್ನು ನಾವು ನೋಡಬೇಕಾಗುತ್ತೆ ಅನ್ನೊಂದು ಅಭಿಪ್ರಾಯಕ್ಕೆ ಅವರು ಬಂದಿದ್ರು. ಸೊ ಅದು ಈ ಅವರ ದೂರುದಾರನ ಅಡ್ವೊಕೇಟ್ಗಳಿಗಾಗಿರ್ಬೋದು, ಬೇರೆ ಇನ್ನಿತರರಿಗೆ ದೂರುದಾರನಿಗಾಗಲಿ ಸಮಾಧಾನ ತರಿಸಲಿಲ್ಲ. ಆ ಸಂದರ್ಭದಲ್ಲಿ ಅವರು ವಿರೋಧ ಮಾಡಿದರು. ಅಂದರೆ ಜಿಲ್ಲಾ ಪೊಲೀಸರು ನಮಗೆ ತನಿಖೆಯನ್ನು ಮಾಡಬಾರ್ದು, ಅದರ ಬದಲಾಗಿ ಒಂದು SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸರ್ಕಾರ ರಚನೆ ಮಾಡಬೇಕು, ಅದರಲ್ಲಿ ನಮಗೆ ಬೇಕಾದಂಥ ಅಧಿಕಾರಿಗಳನ್ನು ಕೊಡಬೇಕು. ಸೊ ನಾವು ಯಾರು ದಕ್ಷರು, ನಾವು ಪ್ರಾಮಾಣಿಕರು ಅಂತ ಯಾರು ನಾವು ಅಂತ ಹೇಳ್ತೀವಿ ಅಂಥವ್ರನ್ನ ನೀವು ಕೊಡಿ ಅಂತ ಹೇಳಿ ಒಂದು ಡಿಮ್ಯಾಂಡ್ ಇಟ್ಟಿತ್ತು. ಸೊ ಸರ್ಕಾರ ಅದಾದ ನಂತರ ಈ SITಯನ್ನು ಫಾರ್ಮ್ ಮಾಡಿದ್ದಂಥದ್ದು. ಅಂದರೆ ಏನು ಜಿಲ್ಲಾ ಪೊಲೀಸರಿಗೆ ಕೊಟ್ಟಿದ್ರೆ ಆರಂಭಿಕ ಹಂತದಲ್ಲಿ ಮಂಪರು ಪರೀಕ್ಷೆ ಆಗ್ತಾ ಇತ್ತು. ಆತ ಹೇಳಿದಂಥ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಆಮೇಲೆ ಫೈನಲ್ ಹಂತಕ್ಕೆ ಈ ಒಂದು ಉತ್ಕಲನ ಕಾರ್ಯಕ್ಕೆ ಬರ್ತಾ ಇದ್ರು. ಆದರೆ SITಗೆ ಹೋದ ನಂತರ SIT ಅವರು ಮಂಪರು ಪರೀಕ್ಷೆಯನ್ನ ಸೆಕೆಂಡ್ ಆಪ್ಷನ್ ಇಟ್ಕೊಂಡ್ರು. ಸೊ ಈಗ ಆರಂಭಿಕ ಹಂತದಲ್ಲಿ ಉತ್ಕಲನವನ್ನು ಇಟ್ಕೊಂಡಿರುವಂಥದ್ದು. ಸೊ ಅದರಿಂದ ಸದ್ಯಕ್ಕೆ ಈ ಒಂದು ವಿಚಾರ, ಈ ಖರ್ಚು ವೆಚ್ಚಗಳ ಜೊತೆಗೆ ಸಾಕಷ್ಟು ಚರ್ಚೆಗಳು ಕೂಡ ಆರಂಭವಾಗಿರುವಂಥದ್ದು. ಈಗ ಸದ್ಯಕ್ಕೆ ಸಂಪರ್ಕದಲ್ಲಿರೋ ಇನ್ನಷ್ಟು ಮಾಹಿತಿಗಳನ್ನ ನಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. MDH ನ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH